ಸಾನಂದ ಮಹರ್ಷಿಗಳು ಅಂತ ಒಬ್ಬರು ಋಷಿಗಳಿದ್ದರು. ಸಾನಂದ ಮಹರ್ಷಿಗಳು ಇಡೀ ಜೀವನ ಬಾಲ್ಯದಿಂದನೂ ತಪಸ್ಸು, ಧ್ಯಾನ, ಅಧ್ಯಾತ್ಮದ ಕಡೆಗೆ ಅವರ ಒಲವಿತ್ತು. ಅವರು ಇಡೀ ಜೀವನ ಸಾಂಸಾರಿಕ ಮತ್ತು ಲೌಕಿಕ ವಿಚಾರಗಳಿಗೆ ತಮ್ಮ ಮನವನ್ನು, ತಮ್ಮ ಬುದ್ಧಿಯನ್ನು ಕೊಡದೆ ಸಂತೃಪ್ತಿಯಾಗಿ ಆಧ್ಯಾತ್ಮವನ್ನು, ಧರ್ಮವನ್ನು ಪ್ರೀತಿಸಿದರು. ಒಂದಿಲ್ಲೊಂದಿನ ಎಲ್ಲರಿಗೂ ಆಯುಷ್ಯ ಮುಗಿಯದೆ, ಇದು ಭೂಮಿ ಮೃತ್ಯು ಲೋಕ ಅಂತಾರೆ. ಇದಕ್ಕೆ ನಿಮಗೆಲ್ಲರಿಗೂ ಗೊತ್ತದ 3 ಲೋಕಗಳದಾವ, ಅದರಾಗಿದು ಮೃತ್ಯು ಲೋಕ. ಈ ಮೃತ್ಯು ಲೋಕದೊಳಗೆ ಬಂದವರು ಎಲ್ಲರಿಗೂ ಕೂಡ ಮೃತ್ಯು ಕಟ್ಟಿಟ್ಟ ಬುತ್ತಿ. ನಿಮಗೆಲ್ಲ ಗೊತ್ತದ, ಸಾವು ಯಾರಿಗೂ ಬಿಟ್ಟಿಲ್ಲ. ನಿಮಗೆಲ್ಲ ಅರಿವಾದ ಶ್ರೀಕೃಷ್ಣ ಪರಮಾತ್ಮ ನಾರಾಯಣ ಅವತಾರಿ, ವಿಷ್ಣುವಿನ ಅವತಾರಿಯಾದಂಥ ಶ್ರೀರಾಮಚಂದ್ರ ಪ್ರಭು ಬಂದರೂ ಕೂಡ ಇದು ಸಾವು ಬಿಟ್ಟಿಲ್ಲ. ಮೃತ್ಯು ಲೋಕದೊಳಗೆ ಯಾರೇ ಬಂದರೂ ಸಾವು ಅವರಿಗೆ ಬರೋದೆ. ಅದೇ ರೀತಿ ಒಳಗೆ ಸಾನಂದ ಮಹರ್ಷಿಗಳಿಗೂ ಕೂಡ ಸಾವು ಬಂತು. ಸಾವು ಬಂದಾಗ ಸಾವಿನ ಸಮಯಕ್ಕೆ ಮತ್ತು ಅವರು ಮಹಾನ್ ಸಂತರು, ಮಹಾನ್ ಯೋಗಿಗಳು ಆಗಿದ್ದರಿಂದ ಅವರಿಗೆ ಶಿವಲೋಕದಿಂದ ಶಿವಭಟ್ರು ಬಂದರು ಕರ್ಕೊಂಡು ಹೋಗೋಕ್ಕೆ. ಶಿವಭಟ್ರು ಬಂದು ಸಾನಂದ ಮಹರ್ಷಿಗಳಿಗೆ ನಡ್ರಿ ಹೋಗೋಣ ಅಂದಾಗ ಭಾಳ ಸಂತೋಷದಿಂದ, ಶರಣರಿಗೆ ಮರಣವೇ ಮಹಾನವಮಿ ಅನ್ನೋ ಹಂಗೆ ನಾವೆಲ್ಲ ನೋಡೀವಿ. ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಕೊನೆಯ ಸಮಯದೊಳಗೆ ನರೇಂದ್ರ ಮೋದಿ ಅಂತ ರಾಷ್ಟ್ರದ ನಮ್ಮ ಜಗತ್ತನ್ನು ಕಂಡಂಥ ಹೆಮ್ಮೆಯ ನಾಯಕನಾದಂಥ ನರೇಂದ್ರ ಮೋದಿ ವಿಡಿಯೋ ಕಾಲ್ ಮಾಡಿದಾಗ ಸಿದ್ದೇಶ್ವರ ಸ್ವಾಮಿಗಳು ಏನೂ ಮಾತಾಡಲಿಲ್ಲ, ಕೈ ಮುಗಿದ್ಬಿಟ್ರು ಅಷ್ಟೇ. ನಾವು ಅದನ್ನು ನೋಡೀವಿ. ಯಾಕಂದ್ರೆ ಶರಣರು ಸಾವನ್ನು ಸಂಭ್ರಮಿಸ್ತಾರೆ, ಸಂತರು ಸಾವನ್ನು ಸಂಭ್ರಮಿಸ್ತಾರೆ. ಹಾಗಾಗಿ ಸಾನಂದ ಮಹರ್ಷಿಗಳು ಸಂಭ್ರಮದಿಂದ ಆ ಶಿವನ ಭಟ್ರ ಜೊತೆ ಕೈಲಾಸಕ್ಕೆ ಹೊರಟಾಗ ಶಿವಲೋಕದಿಂದ ತೆಳಗೆ ಒಂದು ಲೋಕ ಅದ. ಯಾವುದು ಅಂದ್ರೆ ಯಮಲೋಕ, ನರಕ ಅಂತ ಅದ. ಸ್ವರ್ಗಕ್ಕಿಂತ ತೆಳಗೆ ನರಕ ಅದ. ನರಕ ಅವಾಗ ಸಾನಂದ ಮಹರ್ಷಿಗಳ ಮನಸ್ಸೊಳಗೆ ಬಂತು, ಸ್ವರ್ಗಕ್ಕಂತೂ ಹೆಂಗೆ ಭೀ ಹೊಂಟಿನ, ಹೆಂಗಾದರೂ ಹೊರಟೀನಿ, ಸ್ವಲ್ಪ ನರಕ ನೋಡಿ ಬರ್ತೀನಲ್ಲ ಹೆಂಗದ ಅಂತ ಶಿವಭಟ್ರಿಗೆ ಅಂದಾಗ ಅವರು ಶಿವಭಟ್ರು ಅಂದರು, ಯಪ್ಪ ಅಲ್ಲಿ ಭಾಳ ಘನಘೋರವಾದ ದೃಶ್ಯಾವಳಿ ಇರ್ತಾವ, ನೀವು ನೋಡಿರಕ್ಕೆ ಸಾಧ್ಯನೇ ಇಲ್ಲ, ಅಲ್ಲಿ ಹೋಗೋದು ಬೇಡ ಅಂತ ಅಂದಾಗ ಸಾನಂದ ಮಹರ್ಷಿಗಳು ಹಠ ಮಾಡಿದ್ರು, ನಾ ಹೋಗಲೇಬೇಕು ಅಂತ. ಆವಾಗ ಅನಿವಾರ್ಯವಾಗಿ ಶಿವಭಟ್ರು ನರಕದೊಳಗೆ ಕರ್ಕೊಂಡು ಹೋದರು. ಅಲ್ಲೇ ಅವರವರ ಪಾಪಕೃತ್ಯಕ್ಕೆ ಅನುಗುಣವಾಗಿ, ಅವರವರ ವ್ಯಸನಕ್ಕೆ ಅನುಗುಣವಾಗಿ ಅಲ್ಲಿ ಶಿಕ್ಷೆಗಳು ವಿಧಿಸ್ತಿರ್ತಾರೆ. ಯಾರ್ಯಾರು ಮನಸ್ಸನ್ನು ನೋಯಿಸಿದವರಿಗೆ, ಯಾರೇ ಮನೆಯನ್ನು ಹಾಳು ಮಾಡಿದವ್ರು ಭಾಳ ಜನ ಇರ್ತಾರೆ. ಭಾಳ ಜನ ಇದು ಹೆಂಗದ ಅಂತಂದ್ರೆ, ಪ್ರಪಂಚ ಹೆಂಗದ ಅಂದ್ರೆ ಒಂದೇ ರೀತಿ ಒಳಗೆ ಯಾವತ್ತೂ ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಒಂದು ತಾಯಿ 2 ಮಕ್ಕಳನ್ನು ಹಡೆದಳು ಅಂದ್ರೆ ಒಂದು ಮಗುವಿನ ಸ್ವಭಾವ ಬೇರೆ ಇರ್ತದೆ, ಇನ್ನೊಂದು ಮಗುವಿನ ಸ್ವಭಾವ ಬೇರೆ ಇರ್ತದೆ. ಒಬ್ರಂಗೊಬ್ರು ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅನೇಕ ಪಾಪಗಳನ್ನು ಮಾಡಿದಂಥ ಅಲ್ಲಿ ನರಕವಾಸಿಗಳು ಕಷ್ಟವನ್ನು, ಅವರ ವಿಧಿಸುವಂಥ ಶಿಕ್ಷೆಯನ್ನು ನೋಡಿ ಸಾನಂದ ಮಹರ್ಷಿಗಳ ಮನಸ್ಸು ಒದ್ದಾಡ್ತು. ಯಪ್ಪ ಎಂಥ ಭಯಂಕರ ಇದು, ಚರ್ಮ ಸುಲ್ಯಾಕತ್ತಾರ, ಕಾದಿದ ಎಣ್ಣೆ ಒಳಗೆ ಎದ್ದಾಕತ್ತಾರ, ಎಲುಬುಗಳನ್ನು ಮುರಿಯೋಕತ್ತಾರ ಅಂದಾಗ ಸಾನಂದ ಮಹರ್ಷಿಗಳು ನಿಮ್ಮೆಲ್ಲರ ಬಾಯಿ ಒಳಗೆ ನಮಗೇನಾದರೂ ಪೆಟ್ಟು ಬಿದ್ದರೆ ಅಯ್ಯೋ ಅಮ್ಮ ಅಪ್ಪ ಅಂತೀವಿ. ಸಾನಂದ ಮಹರ್ಷಿಗಳು ಸದಾಕಾಲ ಶಿವನ ಧ್ಯಾನವನ್ನು ಮಾಡಿದವರು, ಶಿವನ ಸ್ಮರಣೆಯನ್ನು ಮಾಡಿದವರು. ಅವ್ರ ಬಾಯಿಂದ ಬಂದಿದ್ದೇನು ಅಂದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅವಾಗ ಸಾನಂದ ಮಹರ್ಷಿಗಳು ಓಂ ನಮಃ ಶಿವಾಯ ಅನ್ಕೋತ ನರಕ ಸುತ್ತ ಹಾಕ್ಬೇಕಾದ್ರೆ ಅಲ್ಲಿ ನರಕದೊಳಗಿದ್ದವರಿಗೆಲ್ಲ ಇದು ಏನು ಶಬ್ದ ಕೇಳಿದ್ರಲ್ಲ, ಓಂ ನಮಃ ಶಿವಾಯ ಅನ್ನೋ ಶಬ್ದ ಕೇಳಿದ ತಕ್ಷಣವೇ ಎಲ್ಲರ ಬಾಯಿ ಒಳಗೂ ಓಂ ನಮಃ ಶಿವಾಯ ಬರೋಕ್ಕೆ ಶುರು ಆಯಿತು. ಅವಾಗ ಸಾನಂದ ಮಹರ್ಷಿಗಳು ಒಂದು ರೌಂಡ್ ನರಕ ಸುತ್ತಿ ಬರೋದ್ರೊಳಗೆ ಅವ್ರ ಹಿಂದೆ ನರಕವಾಸಿಗಳು ಅವ್ರ ಹಿಂದೆ ಸಾಲುಗಟ್ಟಿ ನಿಂತಿದ್ರಂತ. ಅವಾಗ ಯಮ ಬಂದು ಕೇಳ್ದ, ಅಲ್ರಿ ಎಲ್ಲರೂ ನೀವು ನರಕದೊಳಗಿದ್ದವ್ರನ್ನ ಕರ್ಕೊಂಡು ಹೊಂಟ್ರಿಲ್ಲ ಸಾನಂದ ಮಹರ್ಷಿಗಳೇ ಅಂತಂದಾಗ, ಇಲ್ಲಪ್ಪ, ಓಂ ನಮಃ ಶಿವಾಯ ಅನ್ನೋ ಮಂತ್ರ ಸಪ್ತಕೋಟಿ ಮಂತ್ರೇಶು ಶಿವಪಂಚಾಕ್ಷರಿ ಮಂತ್ರ ಶ್ರೇಷ್ಠ ಅನ್ನೋ ಹಂಗೆ ಓಂ ನಮಃ ಶಿವಾಯ ಅನ್ನೋದೇನು ಮಂತ್ರ ನಿಮ್ಗೆ ಇಲ್ಲಿ ತನ್ನ ಪೂಜ್ಯರು ಹೇಳಿಸಿದ್ರು, ಇದು ಸಾಮಾನ್ಯ ಮಂತ್ರ ಅಲ್ಲ. 7 ಕೋಟಿ ಮಂತ್ರದೊಳಗೆ ಅತ್ಯಂತ ಶ್ರೇಷ್ಠವಾದ ಮಂತ್ರ ಯಾವುದು ಅಂದ್ರೆ ಓಂ ನಮಃ ಶಿವಾಯ ಅನ್ನೋವಂಥ ಮಂತ್ರ. ಅಂಥ ಮಂತ್ರವನ್ನು ಉಚ್ಚರಿಸಿದಕ್ಕೆ ನರಕದೊಳಗಿದ್ದವರಿಗೆಲ್ಲ ಕೈಲಾಸ ಸಿಕ್ತು ಅನ್ನೋದೊಂದು ಪೌರಾಣಿಕ ಕತೆ.
ಇಲ್ಲಿ ನಿಮ್ಮನ್ನೆಲ್ಲ ಓಂ ನಮಃ ಶಿವಾಯ ಅನ್ಸ್ಯಾರ. ನಿಮ್ಮೆಲ್ಲರ ಪಾಪಗಳನ್ನು ಕಳೆದು ಹೋಗ್ಯಾವ. ಇನ್ನು ಮೇಲಾದರೂ ನೀವು ಸದ್ಬುದ್ಧಿಯನ್ನು, ಸದ್ವಿಚಾರವನ್ನು, ಸನ್ನಡತೆಯನ್ನು ಕಲೀರಿ. ನಿಮ್ಮ ಜೀವನದೊಳಗೆ ಎಲ್ಲಿವರೆಗೂ ಪ್ರಾಮಾಣಿಕತೆ ಮತ್ತು ಪರಿಶುದ್ಧತೆ ಬರೋದಿಲ್ಲ ಅಲ್ಲಿವರೆಗೂ ನಿಮಗೆ ಸಂತೋಷ ಸುಖ ಅನ್ನೋದು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂದೇಶದ ಮೂಲಕ ಈ ವೇದಿಕೆ ಇವತ್ತು ನಿರ್ಮಾಣ ಆಗ್ಯದ. ಆ ನಿಟ್ಟಿನೊಳಗೆ ಒಬ್ಬೊಬ್ಬರದ್ದು ಒಂದೊಂದು ಸಂತರದ್ದು ಒಂದೊಂದು ಕೆಲಸ ಇರ್ತಾವ. ನೋಡ್ರಿ, ಸಿದ್ಧಗಂಗಾ ಮಹಾಸ್ವಾಮಿಗಳು ಇವತ್ತಿಗೂ ಹೋದರೂ ಕೂಡ ಸಿದ್ಧಗಂಗಾ ಮಠದೊಳಗೆ 13,000 ಗಟ್ಟಲೆ ಮಕ್ಕಳಿಗೆ ಅನ್ನವನ್ನು, ವಿದ್ಯೆಯನ್ನು, ಆಶ್ರಯವನ್ನು ಕೊಟ್ಟಾರ. ಭಾಳ ಜನ ಅಂತಿರ್ತಾರೆ, ಸಿದ್ದೇಶ್ವರ ಸ್ವಾಮಿಗಳು ಏನು ಮಾಡಿದ್ರು, ನಮಗೆಲ್ಲ ಏನು ಮಾಡಿದ್ರು, ಪ್ರವಚನ ಮಾಡಿಬಿಟ್ಟು ಹೋದ್ರು ಅಷ್ಟೇ ಅಂತ ಅಂತಿರ್ತಾರೆ. ಆದ್ರೆ ನೋಡ್ರಿ, ಒಬ್ಬೊಬ್ಬರ ಕೆಲಸ ಒಬ್ಬೊಬ್ಬರ ಕಾರ್ಯ ಒಂದೊಂದು ಶೈಲಿ ಒಳಗಿರ್ತದೆ. ಸಿದ್ಧಗಂಗಾ ಸ್ವಾಮಿಗಳು ಅವ್ರ ಶೈಲಿ ಒಳಗೆ ಮಾಡಿದ್ರೆ, ಸಿದ್ದೇಶ್ವರ ಮಹಾಸ್ವಾಮಿಗಳು ನಮಗೆಲ್ಲ ಏನು ಕೊಟ್ಟು ಹೋಗ್ಯಾರ ಅಂದ್ರೆ ಇವತ್ತನ್ನೆಲ್ಲ ನಮಗೆ ಇಂಥ ಚಳಿ ಒಳಗೆ ಕೂಡಿಸುವಂಥ ಕೆಲಸವನ್ನು ಕೊಟ್ಟು ಹೋದವ್ರು ಯಾರು ಅಂದರೆ ಸಿದ್ದೇಶ್ವರ ಮಹಾಸ್ವಾಮಿಗಳು. ಅಂಥ ಸಂತರನ್ನು ನೆನೆಯುವುದೇ ಒಂದು ದೊಡ್ಡ ಭಾಗ್ಯ. ಅಂಥ ಸಂತರಿಗೆ ನಾವು ಸಮಯವನ್ನು ಕೊಟ್ಟು ನಮ್ಮೆಲ್ಲರ ಜೀವನದೊಳಗೆ ಸ್ವಲ್ಪ ಸಿದ್ದೇಶ್ವರ ಮಹಾಸ್ವಾಮಿಗಳು ಬೋಧಿಸಿದಂಥ ಸರಳತೆಯ, ಸಮಾಧಾನದ ವಿಚಾರಗಳನ್ನು ನಾವೆಲ್ಲ ಅರಿತುಕೊಂಡು ಅವರ ನೆನವನ್ನು ನಮ್ಮ ಜೀವನದೊಳಗೆ ಜಾಗೃತವಾಗಿ ಇಟ್ಟುಕೊಳ್ಳೋಣ ಅನ್ನೋ ಮಾತನ್ನು ಹೇಳಿ, ಇಲ್ಲಿ ಇಂಡಿ ನಗರದೊಳಗೆ ಭಾಳ ಅದ್ಭುತವಾಗಿ 18 ದಿನಗಳ ಕಾಲ ಆಧ್ಯಾತ್ಮಿಕ ಪ್ರವಚನವನ್ನು ಒಂದು ಸೇವಾ ಸಮಿತಿ ಅನ್ನೋದನ್ನು ನಿರ್ಮಾಣ ಮಾಡಿಕೊಂಡು ಭಾಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿರುವಂಥ ಎಲ್ಲ ಸೇವಾ ಸಮಿತಿಯವರು ಇದನ್ನು ಇಲ್ಲಿಗೆ ಬಿಡದೆ ಪ್ರತಿ ವರ್ಷವೂ ಕೂಡ ಇಂಥ ಕಾರ್ಯಕ್ರಮಗಳು ರೂಪ ಆಗಬೇಕು. ಭಾಳ ಜನ ಹಳ್ಳಿಯಿಂದ ಬರೋರಿದ್ರು, ಆದ್ರೆ ನಮ್ಮ ಭಾಗದ ರಸ್ತೆಗಳನ್ನು ನೋಡಿಬಿಟ್ರೆ ರಸ್ತೆ ಒಳಗೆ ಗುಂಡಿ ಅದಾವೋ, ಗುಂಡಿ ಒಳಗೆ ರಸ್ತೆ ಅದಾವೋ ಅನ್ನೋದು ಗೊತ್ತಾಗೋದಿಲ್ಲ. ಹಿಂಗಾಗಿ ಹಳ್ಳಿ ಜನಗಳು ಬರೋಕ್ಕೆ ಭಾಳ ಕಷ್ಟ ಆಗ್ಯದ. ಆದರೂ ಕೂಡ ಅನೇಕ ಹಳ್ಳಿಗಳಿಂದ ಇಲ್ಲೆಲ್ಲ ಬಂದಿರಿ. ನೀವೆಲ್ಲರೂ ಸಿದ್ದೇಶ್ವರ ಮಹಾಸ್ವಾಮಿಗಳ ನೆನವನ್ನು ನಿಮ್ಮ ಊರಿನೊಳಗೆ ಮಾಡಿರಿ ಅನ್ನೋ ಮಾತನ್ನು ಹೇಳಿ, ತಮ್ಮೆಲ್ಲರಿಗೂ ಭಗವಂತ ಸುಖ, ಶಾಂತಿ, ನೆಮ್ಮದಿ ಜೀವನವನ್ನು ಕರುಣಿಸಲಿ ಅಂತ ಆಶಿಸಿ ನಮ್ಮ 2 ಮಾತುಗಳನ್ನು ಮುಗಿಸುತ್ತೇವೆ. ಓಂ ಶಾಂತಿ. ಧನ್ಯವಾದಗಳು ಪೂಜ್ಯರಿಗೆ. ಈಗ ಶ್ರೀ